ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಶ್ಚಿಕ ರಾಶಿಯವರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳು, ಈ ವರ್ಷದ ಅಂತಿಮ 3 ತಿಂಗಳು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಗ್ರಹಗಳು ಗೋಚಾರದ ಆಧಾರದ ಮೇಲೆ ಯಾವ ಶುಭ ಹಾಗೂ ಅಶುಭ ಫಲಗಳನ್ನು ನೀಡಲಿದೆ. ವೃಶ್ಚಿಕ ರಾಶಿಯವರ ಆರೋಗ್ಯ, ವಿದ್ಯೆ, ಪ್ರೀತಿಯ ವಿಚಾರ, ವೈವಾಹಿಕ ಜೀವನ, ಜಾಬ್ ಮತ್ತು ಬಿಸ್ನೆಸ್ ಹಾಗೂ ಅದೃಷ್ಟದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಇದು ಗೋಚಾರದ ಫಲ. ಇದರ ಜೊತೆ ನಿಮ್ಮ ಜನ್ಮಕುಂಡಲಿ ನಿಮಗೆ ಯಾವ ಗ್ರಹದ ದಶಾಭುಕ್ತಿಗಳು ನಡೀತಾ ಇದೆ, ಇದರ ಆಧಾರದ ಮೇಲೆ ಗ್ರಹಗಳು ಫಲಗಳನ್ನು ಕೊಡ್ತಾ ಹೋಗುತ್ತವೆ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ನಿಮ್ಮ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದ್ದಾರೆ. ಸಪ್ತಮದಲ್ಲಿ ಗುರುಗ್ರಹ, ಚತುರ್ಥ ಭಾವದಲ್ಲಿ ಶನಿಗ್ರಹ, ಪಂಚಮದಲ್ಲಿ ರಾಹು, ಲಾಭಸ್ಥಾನದಲ್ಲಿ ಬುಧ, ಕೇತು, ಸೂರ್ಯಗ್ರಹ. ನಿಮ್ಮ ವ್ಯಯಭಾವದಲ್ಲಿ ಶುಕ್ರಗ್ರಹ ಸ್ಥಿತವಾಗಿದ್ದಾರೆ. ನಿಮಗೆ ಗುರು ಸಪ್ತಮ ಭಾವದಲ್ಲಿ ಸ್ಥಿತವಾಗಿದ್ದಾರೆ. ಸಪ್ತಮ ಭಾವದಿಂದ ನಿಮ್ಮ ಪ್ರಥಮ ಭಾವವನ್ನು ದೃಷ್ಟಿ ಮಾಡ್ತಾ ಇದ್ದಾರೆ. ಆದ್ದರಿಂದ ನಿಮಗೆ ಗುರು ಆಧ್ಯಾತ್ಮ ಜ್ಞಾನವನ್ನು, ಡೀಪ್ ನಾಲೆಡ್ಜನ್ನು ಕೊಡ್ತಾರೆ. ನಿಮ್ಮನ್ನು ಗುರು ಕಾಯುತ್ತಾರೆ. ಅಂದರೆ ಯಾವುದೇ ಸಡನ್ನಾಗಿ ಒಂದು ಕಷ್ಟಗಳು ಬಂದರೂ ನಿಮಗೆ ಗುರುವಿನ ಅನುಗ್ರಹದಿಂದ ಆ ಕಷ್ಟಗಳು ಮಂಜಿನಂತೆ ಆ ಸಮಸ್ಯೆಗಳು ಪರಿಹಾರ ಆಗ್ತಾ ಬರುತ್ತವೆ. ಆದರೆ ಮಂಗಳ ಅಷ್ಟಮ ಭಾವದಲ್ಲಿ ಇರುವಂತಹ ಕಾರಣ ಮಂಗಳ ಗ್ರಹ ಅಕ್ಟೋಬರ್ 20ಕ್ಕೆ ನಿಮ್ಮ ನವಮ ಭಾವವಾದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಲಿದೆ. ಅಕ್ಟೋಬರ್ 20ರವರೆಗೂ ನೀವು ಜಾರಿ ಬೀಳುವಂತಹ ಸಾಧ್ಯತೆಗಳಿವೆ. ಸಣ್ಣ ಪುಟ್ಟ ಗಾಯಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಆದ್ದರಿಂದ ನೀವು ನಡೆಯುವಾಗ ಸ್ವಲ್ಪ ನಿಧಾನವಾಗಿ ನಡೆಯಬೇಕಾಗುತ್ತದೆ. ವ್ಯಾಯಾಮವನ್ನು ಮಾಡುವಾಗಲೂ ಸಹ ಬಹಳ ಸಮಾಧಾನವಾಗಿ ನಿಧಾನವಾಗಿ ಮಾಡಿ. ಅಕ್ಟೋಬರ್ 20ರ ನಂತರ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಅಕ್ಟೋಬರ್ 20ರವರೆಗೂ ನಿಮಗೆ ಸ್ವಲ್ಪ ಡೆಂಟಲ್ ಇಶ್ಯೂಸ್ ಆಗ್ಬೋದು, ಅಂದರೆ ಹಲ್ಲಿನ ಸಮಸ್ಯೆಗಳು ಕಂಡುಬರಬಹುದು. ತುಂಬ ಜಾಗ್ರತೆಯಾಗಿರಬೇಕಾಗುತ್ತೆ ಈ ಟೈಮ್ ಪೀರಿಯಡಲ್ಲಿ. ವೃಶ್ಚಿಕ ರಾಶಿಯವರ ವಿದ್ಯಾಭ್ಯಾಸ ಈ ವರ್ಷದ 90 ದಿನಗಳು ಹೇಗಿರಲಿದೆ ಅಂತ ನೋಡೋಣ. ನಿಮ್ಮ ಪಂಚಮದಲ್ಲಿ ರಾಹು ಗ್ರಹ ಸ್ಥಿತವಾಗಿದ್ದಾರೆ. ರಾಹು ಪಂಚಮದಲ್ಲಿದ್ದಾಗ ನಿಮಗೆ ಕನ್ಫ್ಯೂಷನ್ಸ್ಗಳನ್ನು ಕೊಡ್ತಾರೆ. ನಿಮ್ಮ ಮೈಂಡು ಸ್ಥಿರವಾಗಿರಲು ಬಿಡುವುದಿಲ್ಲ. ನಿಮ್ಮ ಮನಸ್ಸನ್ನು ಆ ಕಡೆ ಈ ಕಡೆ ಡೈವರ್ಟ್ ಮಾಡುವಂತಹ ಕಾರಣ ತುಂಬ ಚಂಚಲತೆಯನ್ನು ಕೊಡ್ತಾರೆ ಮನಸ್ಸಿಗೆ ರಾಹುಗ್ರಹ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮಗೆ ಕಾನ್ಸಂಟ್ರೇಟ್ ಮಾಡಲು ಬಹಳ ಕಷ್ಟ ಆಗ್ತಾ ಇರುತ್ತೆ, ಬಿಡೋದಿಲ್ಲ ರಾಹುಗ್ರಹ. ಆದರೂ ನಿಮ್ಮ ಪಂಚಮಾಧಿಪತಿ ಗುರು ಸಪ್ತಮ ಭಾವದಲ್ಲಿರುವಂತಹ ಕಾರಣ ನಿಮ್ಮ ಎಜುಕೇಷನನ್ನು ಕೊನೆಗೂ ಮುಗಿಸ್ತೀರಾ. ಯಾವುದಾದ್ರೂ ಎಕ್ಸಾಮ್ಸ್ ಇದ್ದರೂ ಕ್ಲಿಯರ್ ಮಾಡ್ಕೊಳ್ತೀರಾ. ಗುರು ವಿದ್ಯಾಭ್ಯಾಸದ ಕಡೆ ಗಮನ ಬರುವಂತೆ ಮನಸ್ಸನ್ನು ಕೊಡ್ತಾರೆ. ಆದರೆ 90 ದಿನಗಳು ನಿಮಗೆ ಓದಿನಲ್ಲಿ ನಿಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳಲು ನೀವು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ವೃಶ್ಚಿಕ ರಾಶಿಯವರ ಪ್ರೀತಿ ಪ್ರೇಮದ ವಿಚಾರ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ನಿಮ್ಮ ಪಂಚಮದಲ್ಲಿ ರಾಹುಗ್ರಹ ಸ್ಥಿತವಾಗಿದೆ. ರಾಹುಗ್ರಹ 90 ದಿನಗಳು ನಿಮ್ಮ ಪಂಚಮ ಭಾವದಲ್ಲಿಯೇ ಸ್ಥಿತವಾಗಿರುವಂತಹ ಕಾರಣ ನಿಮ್ಮ ಪ್ರೀತಿಯಲ್ಲಿ ಅನುಮಾನವನ್ನು ಸೃಷ್ಟಿ ಮಾಡ್ತಾರೆ. ಏನು ಇಲ್ಲವೋ ಅದು ಇದೆ ಅನ್ನುವಂತಹ ಒಂದು ಭ್ರಮೆಯನ್ನು ಹುಟ್ಟಿಸುವಂತಹ ಕೆಲಸ ಈ ರಾಹುಗ್ರಹ ಮಾಡಿಸುತ್ತದೆ. ಯಾಕಂದರೆ ಇದು ಶ್ಯಾಡೋ ಪ್ಲ್ಯಾನೆಟ್ ಅಂತ ಕರಿತೀವಿ ನಾವು ರಾಹುಗ್ರಹವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಇದು ನಿಮ್ಮ ಪ್ರೀತಿಯಲ್ಲಿ ಇಲ್ಯೂಷನ್ಸ್ಗಳನ್ನು, ಭ್ರಮೆಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ, ಕ್ರಿಯೇಟ್ ಮಾಡುತ್ತೆ. ಆದರೆ ಭ್ರಮೆಗೆ ಒಳಗಾಗಬಾರದು. ನೀವು ತುಂಬ ವಾಸ್ತವಿಕವಾಗಿ, ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ. ಈ ರೀತಿ ಯೋಚನೆಯನ್ನು ಮಾಡಲು ಪ್ರಯತ್ನವನ್ನು ಮಾಡಿ. ಚಿಕ್ಕ ಪುಟ್ಟ ಮಾತುಗಳನ್ನು ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಪ್ರೀತಿಯಲ್ಲಿ ನೀವೇ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಳ್ಬೇಡಿ. ತುಂಬ ಸಮಾಧಾನವಾಗಿ ಇರಿ ಈ 90 ದಿನಗಳು. ವೃಶ್ಚಿಕ ರಾಶಿಯವರ ವೈವಾಹಿಕ ಜೀವನ ಹೇಗಿದೆ ಅಂತ ನೋಡೋಣ. ಈ 90 ದಿನಗಳು ವೈವಾಹಿಕ ಜೀವನ ಬಹಳ ಸುಮಧುರವಾಗಿರುತ್ತದೆ. ಸಪ್ತಮಾಧಿಪತಿ ಶುಕ್ರಗ್ರಹ ನಿಮ್ಮ ರಾಶಿಯಲ್ಲಿಯೇ ಸಂಚಾರ ಮಾಡುವುದರಿಂದ ಹಾಗೂ ನಿಮ್ಮ ಸಪ್ತಮದಲ್ಲಿ ಗುರುವಿನ ಸಂಚಾರದಿಂದ ಅಕ್ಟೋಬರ್, ನವೆಂಬರ್ ಈ 60 ದಿನಗಳು ನಿಮ್ಮ ವೈವಾಹಿಕ ಜೀವನ ಬಹಳ ಸುಮಧುರವಾಗಿ ಸಾಗಲಿದೆ. ಆದರೆ ಡಿಸೆಂಬರ್ 2ಕ್ಕೆ ಶುಕ್ರಗ್ರಹ ನಿಮ್ಮ ತೃತೀಯ ಭಾವಕ್ಕೆ ಪ್ರವೇಶಿಸಿದಾಗ ಪತಿ ಪತ್ನಿಯ ಮಧ್ಯೆ, ಅಂದರೆ
ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ಸ್, ಸಣ್ಣ ಪುಟ್ಟ ಮಾತುಗಳಿಗೆ ವೈಮನಸ್ಸುಗಳು ಉಂಟಾಗುವಂತಹ ಸಾಧ್ಯತೆಗಳಿವೆ. ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಕೆಲಸದ ಒತ್ತಡದಿಂದ ಏನೋ ಒಂದು ಸಣ್ಣ ಪುಟ್ಟ ಕಾರಣಗಳಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಆಗಬಹುದು. ಅದರ್ವೈಸ್ ಸ್ಟಾರ್ಟಿಂಗ್ 60 ದಿನಗಳು ಅಂದರೆ ಪ್ರಾರಂಭದ 60 ದಿನಗಳು ನಿಮ್ಮ ವೈವಾಹಿಕ ಜೀವನ ಬಹಳ ಸುಮಧುರವಾಗಿ ಕಾಣಿಸ್ತಾ ಇದೆ. ವೈವಾಹಿಕ ಸಂಬಂಧದಲ್ಲಿ ಬಹಳ ಅನ್ಯೋನ್ಯತೆಯಿಂದ ಇರ್ತೀರ. ವೃಶ್ಚಿಕ ರಾಶಿಯವರ ಅದೃಷ್ಟ, ಜಾಬ್ ಮತ್ತು ಬಿಸ್ನೆಸ್ ಬಗ್ಗೆ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ನಿಮ್ಮ ಭಾಗ್ಯಾಧಿಪತಿ ಚಂದ್ರ, ನಿಮ್ಮ ದಶಮಾಧಿಪತಿ ಸೂರ್ಯಗ್ರಹ ಲಾಭಸ್ಥಾನದಲ್ಲಿ ಸ್ಥಿತವಾಗಿದ್ದಾರೆ. ನೀವು ಯಾವುದಾದರೂ ಹೊಸ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ನವೆಂಬರ್ 16ರ ನಂತರ ಬೆಸ್ಟ್ ಟೈಮ್ ಆಗಿರುತ್ತದೆ. ನಿಮಗೆ ಹೊಸ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಬಹುದು. ಯಾರ್ಯಾರು ಹೊಸ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ನಿಮ್ಮ ಪರ್ಸ್ನಲ್ ಬರ್ತ್ ಚಾರ್ಟನ್ನು ಒಂದು ಸಾರಿ ನುರಿತ ಜ್ಯೋತಿಷ್ಯಗಳ ಬಳಿ ವಿಮರ್ಶೆಯನ್ನು ಮಾಡಿಸಿಕೊಳ್ಳಿ. ಹಾಗೂ ನಿಮ್ಮ ಮನೆಯಲ್ಲಿ ಈ ಟೈಮಲ್ಲಿ ಶುಭ ಕಾರ್ಯಗಳು ನಡೆಯಬಹುದು. ಹೊಸ ಇನ್ವೆಸ್ಟ್ಮೆಂಟ್ ಮಾಡುವವರು ಅಕ್ಟೋಬರ್ 14ರ ನಂತರ ಇನ್ವೆಸ್ಟನ್ನು ಮಾಡಿ. ನವೆಂಬರ್ 16ರ ನಂತರ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ. ಭಾಗ್ಯಾಧಿಪತಿ ಗುರು ನಿಮ್ಮ ರಾಶಿಯನ್ನು ದೃಷ್ಟಿಸ್ತಾ ಇರುವಂತಹ ಕಾರಣ ಬಹಳ ಚೆನ್ನಾಗಿದೆ ಈ ಟೈಮ್ ಪೀರಿಯಡ್. ವೃಶ್ಚಿಕ ರಾಶಿಯವರ ಜಾಬ್ ಮತ್ತು ಬಿಸ್ನೆಸ್ ಬಗ್ಗೆ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ನಿಮ್ಮ ದಶಮಾಧಿಪತಿ ಸೂರ್ಯ ಲಾಭಸ್ಥಾನದಲ್ಲಿದ್ದಾರೆ. ಸ್ಟಾರ್ಟಿಂಗ್ ಅಕ್ಟೋಬರ್ 15ರವರೆಗೆ ನೀವು ತುಂಬ ಉತ್ಸಾಹದಿಂದ ಎಲ್ಲರಿಗಿಂತ ತುಂಬ ಎನರ್ಜಿಟಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರ. ಹೊಸ ಹುರುಪು ಹುಮ್ಮಸ್ಸಿನಿಂದ ಕೆಲಸಗಳನ್ನು ಮಾಡ್ತಾ ಇರ್ತೀರ. ಆದರೆ ಅಕ್ಟೋಬರ್ 15ರ ನಂತರ ಸೂರ್ಯ ನೀಚ ರಾಶಿಯಾದಂತಹ ತುಲಾ ರಾಶಿಯನ್ನು ಪ್ರವೇಶಿಸಿದಾಗ ನೀವು ಆತುರಪಟ್ಟು ನಿಮ್ಮ ಸೀನಿಯರ್ಸ್ ಜೊತೆ ಆರ್ಗ್ಯುಮೆಂಟ್ ಮಾಡಬಹುದು. ಆತುರಪಟ್ಟು ಕೆಲಸ ಬಿಡುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂಭವವಿದೆ. ಆತುರ ಪಡಬೇಡಿ, ಯೋಚನೆಯನ್ನು ಮಾಡಿ ತುಂಬ ಸಮಾಧಾನವಾಗಿ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ಆದರೆ ನವೆಂಬರ್ 15ರ ನಂತರ ಸೂರ್ಯಗ್ರಹ ನಿಮ್ಮ ಮೊದಲನೇ ಭಾವವನ್ನು ಪ್ರವೇಶ ಮಾಡಿದಾಗ ಇದು ನಿಮ್ಮ ಟೈಮ್ ಆಗಿರುತ್ತದೆ. ನಿಮಗೆ ಆತ್ಮವಿಶ್ವಾಸ, ಕಾನ್ಫಿಡೆನ್ಸನ್ನು ಕೊಡ್ತಾರೆ ಸೂರ್ಯಗ್ರಹ. ಒಳ್ಳೆ ಹೆಸರು, ಕೀರ್ತಿಯನ್ನು ಕೊಡ್ತಾರೆ. ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಸಿಗುತ್ತೆ ನಿಮಗೆ. ನಿಮ್ಮ ಆಫೀಸಲ್ಲಿ ಇರುವವರು ನಿಮ್ಮ ಸ್ಮಾರ್ಟ್ ವರ್ಕನ್ನು ನೋಡಿ ನಿಮ್ಮನ್ನು ಪ್ರಶಂಸೆಯನ್ನು ಮಾಡ್ತಾರೆ. ಜೊತೆಗೆ ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ, ನೀವು ಮಾಡುವಂತಹ ಕೆಲಸದ ರೀತಿಯನ್ನು ನೋಡಿ ಹೊಟ್ಟೆ ಕಿಚ್ಚನ್ನು ಸಹ ಪಟ್ಟುಕೊಳ್ಳುವವರು ಜೊತೆಯಲ್ಲಿ ಇದ್ದೇ ಇರ್ತಾರೆ. ಈ ಟೈಮಲ್ಲಿ, ಈ ಟೈಮ್ ಪೀರಿಯಡಲ್ಲಿ ನಿಮಗೆ ಒಳ್ಳೆ ನೇಮ್ ಮತ್ತು ಫೇಮ್ ಸಿಗುವಂತಹ ಸಾಧ್ಯತೆಗಳಿವೆ. ಡಿಸೆಂಬರ್ 15ಕ್ಕೆ ಸೂರ್ಯಗ್ರಹ ನಿಮ್ಮ ದ್ವಿತೀಯ ಭಾವವನ್ನು ಪ್ರವೇಶಿಸಿದಾಗ ನಿಮ್ಮ ಮಾತಿನಲ್ಲಿ ಆತ್ಮವಿಶ್ವಾಸವನ್ನು ಕಾಣಬಹುದು. ತುಂಬ ಕಾನ್ಫಿಡೆಂಟಾಗಿ ಮಾತಾಡ್ತೀರಾ. ನಿಮಗೆ ಒಳ್ಳೆ ನಾಲೆಡ್ಜನ್ನು ಕೊಡ್ತಾರೆ ಸೂರ್ಯಗ್ರಹ. ಯಾರೆಲ್ಲ ಉದ್ಯೋಗಕ್ಕಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದೀರೋ ಅವರಿಗೆಲ್ಲ ನವೆಂಬರ್ 16ರ ನಂತರ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಗೋಚಾರದ ಪ್ರಕಾರ. ವೃಶ್ಚಿಕ ರಾಶಿಯವರ ಬಿಸ್ನೆಸ್ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ಬಿಸ್ನೆಸ್ ಮಾಡುವವರಿಗೆ 70% ಗುಡ್ ಅಂತ ಹೇಳಬಹುದು. ಅಂದರೆ 70% ಬಹಳ ಚೆನ್ನಾಗಿದೆ. ನೀವು ಬಿಸ್ನೆಸ್ಗೆ ಸಂಬಂಧಿಸಿದಂತೆ ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆಗಳಿವೆ. ಲಾಂಗ್ ಟ್ರಾವೆಲ್ ಮಾಡಬಹುದು, ಬಿಸ್ನೆಸ್ ರಿಲೇಟೆಡ್ ಟ್ರಿಪ್ ಹೋಗ್ಬೋದು. ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವವರಿಗೆ ಬಹಳ ಚೆನ್ನಾಗಿದೆ ಲಾಭ. ದೂರದ ವಸ್ತುಗಳನ್ನು ತಂದು ಮಾರಾಟ ಮಾಡುವವರಿಗೆ ಇದು ಶುಭ ಸಮಯ ಆಗಿರುತ್ತದೆ. ಅಕ್ಟೋಬರ್ 13ರ ನಂತರ ನವೆಂಬರ್ ತಿಂಗಳಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ಒಳ್ಳೆಯ ಲಾಭವನ್ನು ಕಾಣಬಹುದು. ಆದರೆ ಡಿಸೆಂಬರ್ 5ರ ನಂತರ ನಿಮ್ಮ ಬಿಸ್ನೆಸ್ಸಲ್ಲಿ ಸ್ವಲ್ಪ ಟೆನ್ಷನ್ಗಳು, ಸ್ಟ್ರೆಸ್ ಫೀಲ್ ಜಾಸ್ತಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದರೆ ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳಲ್ಲಿ ಬಿಸ್ನೆಸ್ ಮಾಡುವವರಿಗೆ ಒಳ್ಳೆ ಲಾಭದ ಸಮಯ ಅಂತ ಹೇಳಬಹುದು. ಬಿಸ್ನೆಸ್ಸಲ್ಲಿ ಸ್ಟ್ರೆಸ್ ಮತ್ತು ಟೆನ್ಷನ್ಗಳನ್ನು ಕಡಿಮೆ ಮಾಡಿಕೊಳ್ಳಲು, ಆತಂಕಗಳನ್ನು ಕಡಿಮೆ ಮಾಡಿಕೊಳ್ಳಲು ನೀವು ಏನು ಮಾಡಬೇಕು ಅಂದರೆ ಶಿವನ ಮಂದಿರಕ್ಕೆ ಜಲಾಭಿಷೇಕವನ್ನು ಮಾಡಿಸಿ, ಶಿವನ ದೇವಸ್ಥಾನಕ್ಕೆ ಹೋಗಿ ನೀರಿನ ಅಭಿಷೇಕ, ಜಲಾಭಿಷೇಕವನ್ನು ಮಾಡಿಸಿ, ಸೂರ್ಯ ನಮಸ್ಕಾರವನ್ನು ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ನೀರಿನ ಅರ್ಘ್ಯವನ್ನು ಕೊಡಿ. ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಮತ್ತು ಶಾಂತಿ ಸಿಗುತ್ತದೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ.
ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.